ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಇವತ್ತು ನಾನು ತಂದಿರೋ ಟಾಪಿಕ್ ಅಂದರೆ ಬ್ಯಾಂಬೂ ಸಾಂಬಾರು ಅಂತ. ಬಿದಿರಿನ ಕರುಳೆ ಸಾಂಬಾರು. ದಯವಿಟ್ಟು ಯಾರಿಗೆಲ್ಲ ಇದನ್ನು ಮಾಡ್ಕೊಂಡು ತಿನ್ನಬೇಕು ಅಂತ ಆಸೆ ಇರುತ್ತೆ, ಒಬ್ಬೊಬ್ರಿಗೆ ಗೊತ್ತಿರಲ್ಲ ಹೇಗೆ ಮಾಡಬೇಕು ಅಂತ, ಅದಕ್ಕೋಸ್ಕರ ತಿಳಿಸ್ಕೊಡೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ. ಇದನ್ನು ವರ್ಷಕ್ಕೆ ಒಂದ್ಸಲ ತಿನ್ನಬೇಕು, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಕಿಡ್ನಿ ಸ್ಟೋನ್ಸ್ಗೆ ಒಳ್ಳೆಯದು ಅಂತ ಹೇಳ್ತಾರೆ. ಅಂದರೆ ಹಳೆ ಕಾಲದವ್ರು ಹೇಳ್ತಿದ್ರು, ಡಾಕ್ಟರ್ಸ್ ಎಲ್ಲ ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಇದ್ರ ಮಾಡೋಕ್ಕೆ ಏನೇನು ಬೇಕಂತ ನೋಡ್ಕೊಂಡು ಬರೋಣ ಬನ್ನಿ. ಮೇಯ್ನ್ ಕರುಳೆಲೆ, ಆಮೇಲೆ ತರಕಾರಿಗಳು, ಇದಕ್ಕೆ ಎಲ್ಲ ಥರ ತರಕಾರಿ, ಸೊಪ್ಪು, ಕಾಳುಗಳು ಬೇಕು, ನೋಡ್ಕೊಂಬರೋಣ ಬನ್ನಿ. ಹೀರೆಕಾಯಿ ಮತ್ತು ಪಡವಲಕಾಯಿ ತೊಗೊಂಡಿದ್ದೀನಿ, ಆ ಬಟ್ಲಲ್ಲಿ ಅಷ್ಟಿದೆ. ಇದರಲ್ಲಿ ತೊಗರಿಬೇಳೆ ಮತ್ತು ಅವರೆಬೇಳೆ ಮನೇಲೇ ಮಾಡಿರೋದು, ಅದಕ್ಕೋಸ್ಕರ ಆ ಕಲರ್ ಇದೆ. ಮತ್ತು ಮನೇಲಿ ಸ್ವಲ್ಪ ಹುಳ್ಳಿ ಕಾಳು ಮೊಳಕೆ ಕಟ್ಟಿದ್ದಿತ್ತು. ಮತ್ತು ಕಾಳುಗಳಿಲ್ಲಿ ನೋಡಿ, ಹುಳ್ಳಿಕಾಳು, ಅವರೆಕಾಳು, ಕಡಲೆಕಾಳು, ಕಾಬೋಲ್ ಕಡಲೆ, ಅಲಸಂದೆ ಕಾಳು, ಬಟಾಣಿ, ಪ್ರತಿಯೊಂದು ಕಾಳು ಮನೇಲಿ ಏನು ಕಾಳು ಇರುತ್ತಲ್ಲ ಅದನ್ನೆಲ್ಲ ಒಂದು ಸ್ವಲ್ಪ ನೆನೆಸೋಕ್ಕೆ ಇಟ್ಬಿಡ್ಬೇಕು. ಬೆಳಗ್ಗೆನೇ ಸಂಜೆ ಸಾಂಬಾರು ಮಾಡ್ತೀನಿ ನನಗೆ. ಆಮೇಲೆ ನಾನು ತರಕಾರಿನೂ ಅಷ್ಟೇ, ಆಲೂಗೆಡ್ಡೆ, ಕ್ಯಾರೆಟು, ಬೀನ್ಸು, ಗೆಡ್ಡೆಕೋಸು, ಬದನೆಕಾಯಿ ನಾನು ಇನ್ನೂ ನೀರು ಹಾಕಿಟ್ಟಿಲ್ಲ ಅಂತೇಳಿ ಕಟ್ ಮಾಡಿಲ್ಲ, ಲಾಸ್ಟಲ್ಲಿ ನಾನು ಹಾಕ್ಬೇಕಾದ್ರೆ ಕಟ್ ಮಾಡಿ ಹಾಕ್ತೀನಿ, ತೊಳೆದ್ಬಿಟ್ಟು ಹಾಕ್ಬೇಕಲ್ಲ ಅದಕ್ಕೋಸ್ಕರ, ಇಲ್ಲಾಂದರೆ ಕನೆ ಆಗುತ್ತೆ ಅಂತೇಳಿ ನಾನು ಹಂಗೆ ಬದನೆಕಾಯಿನ ಇಟ್ಟಿದ್ದೀನಿ. ಅವೆಲ್ಲ ಇಟ್ಟು ಆಮೇಲೆ ಸೊಪ್ಪನ್ನು ಅಷ್ಟೇ ತೊಳೆದು ಇಟ್ಕೊಂಡಿದ್ದೀನಿ. ಸೊಪ್ಪು ಅಷ್ಟೇ, ಎಲ್ಲ ಥರ ಸೊಪ್ಪು ನಾವು ತೋಟದಲ್ಲಿ ಕಿತ್ಕೊಂಡ್ಬಂದಿರೋದು. ಇದು ಮಿಕ್ಸು ಕುಂಬಳು ಸೊಪ್ಪು ಕೂಡ ಇದೆ ಇದರಲ್ಲಿ. ಆಮೇಲೆ ನಮ್ಗೆ ಅವತ್ತೇ ಸಿಗಿ ಸೊಪ್ಪು ಕೂಡ ಸಿಕ್ಕಿತ್ತು ಇದು. ಮತ್ತು ನುಗ್ಗೆ ಸೊಪ್ಪು ಇದಕ್ಕೆ ಇಂಪಾರ್ಟೆಂಟ್. ನುಗ್ಗೆ ಸೊಪ್ಪು ಲಾಸ್ಟಲ್ಲಿ ಹಾಕಬೇಕು, ಅದನ್ನ ಹೇಳ್ತೀನಿ. ಈ ಖಾರಕ್ಕಷ್ಟೇ ನಾನು ಈರುಳ್ಳಿ, ಟೊಮೆಟೊ, ಸೇಮ್ ಚಕ್ಕೆ ಲವಂಗ, ಚಿಕನ್ ಸಾಂಬಾರಿಗೆ ಏನೆಲ್ಲ ಹಾಕ್ತೀವಲ್ಲ ಅದನ್ನೆಲ್ಲ ಹಾಕೋಬೇಕು. ನಾನು ಸ್ವಲ್ಪ ಖಾರ ಇರಲಿ ಅಂತೇಳಿ ಹಸಿಮೆಣ್ಸಿಕಾಯಿ ಕೂಡ ಹಾಕಿದ್ದೀನಿ. ಅಂದರೆ ಪುಡಿನೂ ಖಾರ ಇದ್ರೂ ಅದು ಎಷ್ಟೇ ಖಾರ ಹಾಕಿದ್ರೂ ಅದರ ಖಾರ ಅನ್ಸೋದೇ ಇಲ್ಲ ಸಾಂಬಾರಲ್ಲಿ, ಅದಕ್ಕೋಸ್ಕರ. ಆಮೇಲೆ ನಾನಿಲ್ಲಿ ಒಗ್ಗರಣೆಗೆ ಈರುಳ್ಳಿ ಮತ್ತು ಟೊಮೆಟೊ ಒಂದೊಂದು ಅಷ್ಟೇ ಹಚ್ಕೊಂಡಿದ್ದೀನಿ, ತಪ್ಪದು. ಅದಾದಮೇಲೆ ನಾನು ಎಣ್ಣೆ ಹಾಕ್ಬಿಟ್ಟು, ಆಮೇಲೆ ದೊಡ್ಡದೊಂದು ಕುಕ್ಕರ್ ತೊಗೊಂಡು ಎಣ್ಣೆ ಕಾಯೋಕ್ಕಿಟ್ಟು ಈರುಳ್ಳಿ ಹಾಕಿದೆ. ಈರುಳ್ಳಿ ಸ್ವಲ್ಪ ಬಾಡಿಸ್ಕೊಂಡು, ಅದು ಬಾಡಿದ್ಮೇಲೆ ಸ್ವಲ್ಪ ಅಂದರೆ ಸೇಮ್ ಚಿಕನ್ ಸಾರು ರೆಸಿಪಿ ಥರನೇ ಇದನ್ನು ಮಾಡೋದು, ಸ್ವಲ್ಪ ಅರಿಶಿನ ಹಾಕಿದೆ. ಅರಿಶಿನ ಎಲ್ಲ ಹಾಕಿ ಅದು ಬಾಡಿದ್ಮೇಲೆ ಒಂದು ಸೈಜ್ ದಪ್ಪ ಸೈಜ್ ಟೊಮೆಟೊ ಹಚ್ಕೊಂಡಿದ್ದೆ, ಅದನ್ನು ಹಾಕಿದೆ. ಅದೆಲ್ಲ ಹಾಕಿ ಸ್ವಲ್ಪ ಅದು ಸ್ಮ್ಯಾಶ್ ಅಂದರೆ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆದಮೇಲೆ ಕಾಳನ್ನೆಲ್ಲ ನೀರನ್ನೆಲ್ಲ ತೆಗೆದು ಸಪ್ರೇಟ್ ಮಾಡಿ ಕಾಳನ್ನ ಹಾಕ್ತಾಯಿದ್ದೀನಿ. ಕಾಳು ಹಾಕಿದ್ಮೇಲೆ ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೋಬೇಕು. ಅದು ಎಣ್ಣೆಲಿ ನಾವು ಎಷ್ಟು ಬಾಡಿಸ್ಕೋತೀವೋ ಅಷ್ಟು ಟೇಸ್ಟ್ ಬರುತ್ತೆ. ನಾನು ಇಲ್ಲಿ ಫುಲ್ ಎಲ್ಲ ಬಾಡ್ಸೋದು ತೋರಿಸಿಲ್ಲ, ಯಾಕೆಂದರೆ ಅದು ವೀಡಿಯೋಲಿ ಎಂತ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಕಾಳುಗಳೆಲ್ಲ ಬಾಡಿಸಾದ್ಮೇಲೆ ನಾನು ಮತ್ತೆ ನೆಕ್ಸ್ಟು ಮೊಳಕೆ ಕಾಳನ್ನ ಹಾಕ್ಕೊಂಡೆ. ನಿಮ್ಮ ಮನೇಲಿ ಇದ್ದರೆ ಹಾಕಿ, ಇಲ್ಲಾಂದರೆ ಅಂದರೆ ಹಾಕಿದ್ರೆ ಅಂದರೆ ಎಲ್ಲ ಥರದ್ದು ಹಾಕಿದ್ರೂ ಒಳ್ಳೇದಂತ ಹೇಳ್ತಾರೆ. ಇದಾದಮೇಲೆ ನಾನು ನೀರನ್ನೆಲ್ಲ ಹಿಂಡಿ ಕರುಳೇನ ಹಾಕ್ತಾಯಿದ್ದೀನಿ. ಇದನ್ನು ಅಂದರೆ ಇದು ಸ್ವಲ್ಪ ದಪ್ಪಗೆ ಹಚ್ಚಿದ್ರೂ ಬಾಯಿಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಸ್ವಲ್ಪ ಸಣ್ಣಗೆ ಹಚ್ಬಿಟ್ಟಿದ್ದಾರೆ. ನಮ್ಮ ಮನೆ ಅಂದರೆ ನಮ್ಮಪ್ಪ ಹಚ್ಕೊಟ್ಟಿದ್ರೆ ಚೆನ್ನಾಗಿ ಮಾಡೋರು. ನಮ್ಮಪ್ಪ ಯಾವಾಗೂ ವರ್ಷ ನಮಗೆ ಮಿಸ್ ಮಾಡ್ತಾ ಇರಲ್ಲ ಅಂತ ತಂದುಕೊಡ್ತಾಯಿದ್ರು, ಅದಕ್ಕೋಸ್ಕರ. ಇಲ್ಲಿ ಅಂದರೆ ಇದು ನಮ್ಮ ಮಾವ ಮಾಡಿರೋದು, ಸ್ವಲ್ಪ ಸಣ್ಣಗೆ ಹಚ್ಚಿದ್ದಾರೆ. ಇದೆಲ್ಲ ಬಾಡಿಸ್ಕೊಂಡಾದ್ಮೇಲೆ ನೆಕ್ಸ್ಟು ಬೇಳೆಕಾಳುಗಳು ಸೇಮ್ ಅಲ್ಲಿ ಏನು ಇಟ್ಟಿದ್ದಲ್ಲ, ನಾನೇನು ಎಕ್ಸ್ಟ್ರಾ ಆ್ಯಡ್ ಮಾಡಿಲ್ಲ. ಬೇಳೆಕಾಳು ಹಾಕಿದ್ಮೇಲೆ ಅದನ್ನು ಅಷ್ಟೇ ಎಣ್ಣೆಗೆ ಸ್ವಲ್ಪ ಬಾಡಿಸ್ಕೋಬೇಕು. ಇದೆಲ್ಲನೂ ಬಾಡಿಸ್ಕೊತಾ ಎಷ್ಟು ಅಂದರೆ ಒಟ್ಟಿನಲ್ಲಿ ಇದನ್ನ ಬೇಗ ಸ್ಟಾರ್ಟ್ ಮಾಡಬೇಕು, ಇಲ್ಲಾಂದರೆ ಟೈಮ್ ಆಗಿಬಿಡುತ್ತೆ ಸಿಕ್ಕಾಪಟ್ಟೆ. ಆಮೇಲೆ ಬದನೆಕಾಯಿ ಲಾಸ್ಟಲ್ಲಿ ಹಚ್ಚಾಕ್ತೆ ಅಂತ ಹೇಳೋಣಲ್ವ, ಅದು ಬದನೆಕಾಯಿ ನೋಡಿ, ಗೆಡ್ಡೆಕೋಸು, ಕ್ಯಾರೆಟು ಮತ್ತು ಹೀರೆಕಾಯಿ ಮತ್ತು ಪಡವಲಕಾಯಿ ಇಷ್ಟು ಹಾಕಿ ತುಂಬ ಹೋಯ್ತದು ಕುಕ್ಕರು. ಇದು ಹೆಂಗಪ್ಪ ತಿರುಗೋದು ಅಂತ ಹೇಳಿ ನಮ್ಮ ಮನೆಯವ್ರು ಆಮೇಲೆ ಕ್ಯಾಪ್ ಹಾಕಿ ತಿರುಗಿದ್ರು. ಆಮೇಲೆ ನೀರು ಹಾಕಿ ಬೇಯಕ್ಕೆ ಇಟ್ಬಿಟ್ವಿ, 2 ಕೂಗಿಸ್ಕೊಂಡ್ವಿ ಅಷ್ಟೇ. 2 ಕೂಗಾದಮೇಲೆ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡೆ ಅಷ್ಟರಲ್ಲಿ. ಅಂದರೆ ಇದು ಸ್ವಲ್ಪ ಮುಳ್ಳಿರುತ್ತೆ, ಅದಕ್ಕೋಸ್ಕರ ಸೊಪ್ಪು ಕಟ್ ಮಾಡಿಕೊಂಡೆ. ಅದಾದಮೇಲೆ ಒಂದು ದಪ್ಪಗೆ ಅದನ್ನ ಸಿಟ್ ಮಾಡ್ಕೊಂಡ್ವಿ, ಇಲ್ಲಾಂದರೆ ಅದು ಬೇಯಿಸೋಕೆ ಆಗ್ತಾಯಿರಲಿಲ್ಲ. ಇನ್ನು ಸಾಂಬಾರೆಲ್ಲ ನೀರೆಲ್ಲ ಹಾಕಿ ಬೇಯಿಸ್ಬೇಕಲ್ವ, ಇಲ್ಲಾಂದರೆ ಗೊಜ್ಜು ಥರ ಆಗಿಬಿಡುತ್ತೆ ಅದು. ಅದಕ್ಕೋಸ್ಕರ ನೋಡಿ ಎಷ್ಟು ಅಂದರೆ ಆ ಕುಕ್ಕರಲ್ಲಿ ಮುಕ್ಕಾಲು ಕುಕ್ಕರಷ್ಟು ನೀರು ಹಾಕಿದ್ದೀವಿ. ನೀರಾಕಿ ಬೇಯಕ್ಕಿಟ್ಟು ರುಬ್ಬಿರೋ ಮಸಾಲೆ ಪುಡಿಯಾಗಿ ರುಬ್ಕೋಬೇಕಾಗಿತ್ತು, ಆದರೆ ಅದು ಅಂದರೆ ಜಾರ್ ತುಂಬ ಬರೀ ಅದೇ
ಈರುಳ್ಳಿ ಟೊಮೆಟೊನ ಆಗಿಬಿಟ್ಟಿತ್ತು ಅದಕ್ಕೋಸ್ಕರ. ಮತ್ತು ಧನಿಯಾ ಪುಡಿಲೂ ಮಾಡ್ಬೋದು, ಅಂದರೆ ಚಿಕನ್ಗೆ ಹುರ್ಕೊಂಡು ಮಾಡ್ತೀವಲ್ಲ ಆ ಥರನೂ. ನಾನು ಆದರೆ ಹುಳಿ ಸಾಂಬಾರು ಪುಡಿಲಿ ಮಾಡಿದೆ, ಚೆನ್ನಾಗಿತ್ತು. ಅದಾದಮೇಲೆ ಕುದಿ ಬರೋಕ್ಕೆ ಮುಚ್ಚಿಬಿಡ್ಬೇಕು. ಅದಾದಮೇಲೆ ಅದೆಲ್ಲ ಚೆಂದ ಬೆಂದಮೇಲೆ ಸ್ವಲ್ಪ ಸೊಪ್ಪು ಹಾಕಬೇಕು. ಈ ಸೊಪ್ಪು ಸ್ವಲ್ಪ ಬೇಯೋದು ಲೇಟ್, ಅದಕ್ಕೋಸ್ಕರ ಅದನ್ನ ಫಸ್ಟ್ ಹಾಕಿದೆ. ಅದಾದಮೇಲೆ ಮಿಕ್ಸ್ ಸೊಪ್ಪು ಹಾಕಿ ಉಪ್ಪು ಹಾಕಿ ಬೇಯಕ್ಕೆ ಬಿಟ್ಟು ಸ್ವಲ್ಪ ಅದು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡ್ಬೇಕು. ಅದನ್ನ ಬೇಯಕ್ಕೆ ಬಿಟ್ಟಮೇಲೆ ಚೆನ್ನಾಗಿ ಬೆಂದಮೇಲೆ ಸ್ವಲ್ಪ ಕಾಯಿ ಹೆಚ್ಕೊಂಡಿರಬೇಕು. ತೆಂಗಿನಕಾಯಿಯ ಟೇಸ್ಟ್ ಇನ್ನೂ ಕರುಳೆ ಅದ್ರ ಜೊತೆ ಎಲ್ಲ ಕಾಯಿ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಲೋಟ ಹಾಲು ಹಾಕಬೇಕು. ಹಾಲು ಇದಕ್ಕೆ ಇಂಪಾರ್ಟೆಂಟ್, ಹಾಲು ಹಾಕೋದು ಮರಿಬೇಡಿ. ಆಮೇಲೆ ಲಾಸ್ಟಲ್ಲಿ ನುಗ್ಗೆ ಸೊಪ್ಪು ಹಾಕಿ ಬಿಟ್ಬಿಡ್ಬೇಕು, ಮುಚ್ಚಬಾರ್ದು. ನುಗ್ಗೆ ಸೊಪ್ಪು ಹಾಕಿ ಬೇಯಿಸ್ಬೇಕಾದ್ರೆ ಮುಚ್ಚಬಾರ್ದು. ಅದಾದಮೇಲೆ ನೋಡಿ ಈ ಥರ ಆಯಿತು ಸಾಂಬಾರಂತೂ ಸಖತ್ತಾಗಿತ್ತು. ಸ್ವಲ್ಪ ಸಪ್ಪೆ ಆಗಿತ್ತು, ನಾವು ಎಷ್ಟು ಉಪ್ಪು ಹಾಕಿದ್ರೂ. ಆಮೇಲೆ ಬೆಳಗ್ಗೆ ತಿರ್ಗಾ ಉಪ್ಪಾಗಿ ನಾನು ಬೇಯಿಸ್ಕೊಂಡೆ ಇದನ್ನು ತಿನ್ನಬೇಕಾದ್ರೆ. ಆಮೇಲೆ ಈಗೇನು ಇಲ್ವಾ ಅಂದರೆ ಬಿಸಿಲು ಗೊತ್ತಾಗಲ್ಲ ಅಷ್ಟು ಟೇಸ್ಟು ಸ್ವಲ್ಪ, ಅದಕ್ಕೋಸ್ಕರ ಚೆನ್ನಾಗಿತ್ತು. ಒಟ್ಟಿನಲ್ಲಿ ಒಂದು ಸ್ವಲ್ಪ ಉಪ್ಪಲ್ಲಿ ವೇರಿಯೇಷನ್ ಆಗಿತ್ತು ಅಷ್ಟೇ. ಅದಾದಮೇಲೆ ಬಿಸಿ ಮುದ್ದೆ ಮಾಡ್ಕೊಂಡು ತಿಂತೀರೆ ಮಾತ್ರ ಚೆನ್ನಾಗಿರುತ್ತೆ. ಒಟ್ಟಿನಲ್ಲಿ ಒಂದು ವರ್ಷಕ್ಕೆ ಒಂದು ಸಲ ತಿನ್ನಬೇಕು ಅಂತ ಹೇಳ್ತಾರೆ. ದಯವಿಟ್ಟು ನಿಮಗೆಲ್ಲಾದರೂ ರೋಡ್ ಸೈಡಲ್ಲೆಲ್ಲ ಒಂದೊಂದು ಸಲ ಮಾರ್ತಿರ್ತಾರೆ, ಸಿಕ್ಕಿದ್ರೆ ಮಿಸ್ ಮಾಡ್ಕೋಬೇಡಿ. ತಂದು ಸ್ವಲ್ಪ ಸೌತೆಕಾಯಿ ಕೊಚ್ತೀವಲ್ವ ಆ ಥರ ಕೊಚ್ಚಿ, ಅಥವಾ ರೌಂಡು ಸಣ್ಣ ರೌಂಡಲ್ಲಾದರೂ ತಗೊಳ್ಳಿ, ಚೆನ್ನಾಗಿರುತ್ತೆ. ಮಾಡ್ಕೊತೀನಿ. ಒಟ್ಟಿನಲ್ಲಿ 7 ಸಲ ತೊಳಿಬೇಕು, ಮರಿಬೇಡಿ. ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.